ವೆಲ್ಕಮ್ ಟು ಅರುಣೋದಯ ಚಾನಲ್. ಸಾಯಿಸುತೆ ಅವರ ಅನುಬಂಧದ ಕಾರಂಜಿಯ ಎಪಿಸೋಡ್ 4ಕ್ಕೆ ಸ್ವಾಗತ. ದಕ್ಷಿಣಾಮೂರ್ತಿಗಳು ಕೆಲಸದಲ್ಲಿದ್ದಿದ್ದು ದೊಡ್ಡ ಫ್ಯಾಕ್ಟ್ರಿಯ ಅಡ್ಮಿನಿಸ್ಟ್ರೇಷನ್ ಸೆಕ್ಷನ್ನಲ್ಲಿ. ಹೆಸರಿಗೆ ಕೈ ತುಂಬ ಸಂಬಳವೇ. ಫ್ಯಾಕ್ಟ್ರಿ ಬಸ್ಸಿನಲ್ಲೇ ಓಡಾಟ. ಮನೆಗಾಗಿ ಲೋನ್ ಪಡೆದಿದ್ದರೂ ಅದರ ಕಂತು ಸಂಬಳದಲ್ಲಿ ಮುರಿದುಕೊಂಡು ಹೋಗುತ್ತಿತ್ತು. ಅವರಿಗೆ ಯಾವುದೇ ಹೊರಗಿನ ಅಭ್ಯಾಸಗಳು ಇಲ್ಲದಿದ್ದರಿಂದ ಆರ್ಥಿಕವಾಗಿ ಪೇಚಾಡಬೇಕಾಗಿರಲಿಲ್ಲ. ನರಹರಿಗೆ ಕೆಲಸ ಸಿಕ್ಕೋ ವೇಳೆಗೆ ಶುಭಳ ಮದುವೆ ಸಾಲದ ಜೊತೆಗೂಡಿ ಅಲ್ಲಿಗೆ ಸರಿ ಹೋಯಿತು. ಮೌಳಿ ಡೊನೇಷನ್, ನರಹರಿಯ ಮದುವೆಯ ಅವೆಲ್ಲ ಸಲುವಾಗಿ ಸಾಲ ತಗೊಂಡು ಮೊತ್ತ ಕೈ ಸೇರುವಂತಾಯಿತು. ಇವೆಲ್ಲ ತಾಪತ್ರಯಗಳೇ. ವಾರದ ಹಿಂದೆಯೇ ಮೌಳಿ ಹೇಳಿದ್ದ, ಅಮ್ಮ ಫೀಸ್ನ ಕಂತು ಕಟ್ಟಬೇಕು ಅಂದು ಒಟ್ಟಿಗೆ ಕಟ್ಟಿದ್ರೆ ಇಂದು ಕಟ್ಟಬೇಕಾದ ಪರಿಸ್ಥಿತಿ ಇರ್ತಿರಲಿಲ್ಲ. ಒಂದು ಸಲ ಆಕೆ ಮಗನ ಮುಖ ನೋಡಿದರು. ಅಷ್ಟು ಹಣ ಕಟ್ಟಲು ದಕ್ಷಿಣಾಮೂರ್ತಿಗಳು ಪರದಾಡುತ್ತಿದ್ದರು. ಅಂದು ಪೂರ್ತಿ ಕಟ್ಟೋ ಅಷ್ಟು ನಮ್ಮಲ್ಲಿತ್ತ? ತಾಯಿಯ ಪ್ರಶ್ನೆಗೆ ತಲೆ ತಗ್ಗಿಸಿಕೊಂಡು ಹೋದ. ಆದರೆ ಇಂದಿನ ರಾತ್ರಿಯೇ ದಕ್ಷಿಣಾಮೂರ್ತಿಗಳು ಹೆಂಡತಿಯ ಕೈಗೆ ಹಣವನ್ನಿತ್ತು, ಇದು ಮೌಳಿಗೆ ಕೊಟ್ಬಿಡು. ತೀರಾ ಮಧ್ಯಮ ದರ್ಜೆಯ ಜನ ಪ್ಲ್ಯಾನ್ ಮಾಡಿಕೊಂಡೇ ಬದುಕಬೇಕಾಗುತ್ತೆ, ಇಲ್ಲಿದ್ದರೆ ಛಿದ್ರವಾಗಿ ಬಿಡುತ್ತೆ. ಅರ್ಥಪೂರ್ಣವಾಗಿ ಹೇಳಿದ್ದರು. ಮನೆಯ ಯಜಮಾನ ಮುಂಜಾಗೃತಿಯನ್ನು ದಾಷ್ಟಿತ್ಯಕ್ಕೆ ಅವರಲ್ಲಿತ್ತು. ಈ ಸಮಸ್ಯೆಗಳಿಗೆಲ್ಲ ಪರಿಹಾರ ಸಾಧ್ಯವೇ? ಹೆಚ್ಚುತ್ತಿರುವ ಪದಾರ್ಥಗಳ ಧಾರಣೆ ಕುಸಿಯುವಂತೆ ಮಾಡುತ್ತಿತ್ತು. ಮಧ್ಯಮ ದರ್ಜೆಯ ನೆಮ್ಮದಿಯನ್ನು ಹಾಳು ಮಾಡುತ್ತಿತ್ತು. ಮೌಳಿ ಕೂಗಿದರು. ಒಂದು ಥರ ಮುಖ ಮಾಡಿಕೊಂಡೇ ಬಂದ. ಏನಮ್ಮ? ಅವನ ಮುಖದಲ್ಲಿ ಬೇಸರ ಇತ್ತು. ತಗೋ ದುಡ್ಡನ್ನು ಅವನ ಕೈಲಿಟ್ಟರು. ನಿನ್ನ ಹೊರಗಿನ ಕಾರ್ಯಕ್ರಮಗಳೆಲ್ಲ ಬಂದ್ ಮಾಡಿ ಪೂರ್ತಿನ ಓದಿನ ಕಡೆ ಗಮನ ಕೊಡು, ಬುದ್ಧಿ ಹೇಳಿದರು. ಅವನ ಸ್ನೇಹಿತರು ಹಿಂಡು ದೊಡ್ಡದು. ಇವನಾದರೂ ಅವರುಗಳ ಜೊತೆ ಅಲಿಯುತ್ತಿದ್ದ. ಅವರಾದರೂ ಇವನನ್ನು ಹುಡುಕಿಕೊಂಡು ಬರುತ್ತಿದ್ದರು. ಜಗತ್ತಿನ ವಿಷಯವನ್ನೆಲ್ಲ ಅವರು ಮಾತುಗಳಲ್ಲೇ ಬಂದು ಹೋಗುತ್ತಿತ್ತು. ಅಂತೂ ಮುಂದೆ ಆಡಲಿಲ್ಲ. ಸಾರಿ ಕೈ ಹಿಡಿದುಕೊಂಡು ಕಣೆಗೆತ್ತಿಕೊಂಡು ಮುತ್ತಿಟ್ಟು ನೋಡ್ತಾ ಇರು. ಅಲ್ಲೂ ಅವನ ಮಾತು ಕುಂಟಿತು. ರ್ಯಾಂಕ್ ಕ್ಲಾಸ್ ಅಂತೂ ಅವನಿಂದ ಸಾಧ್ಯವಿಲ್ಲ. ಮತ್ತು ತನ್ನಂಥ ಸಾಮಾನ್ಯ ವಿದ್ಯಾರ್ಥಿಗೆ ಕೆಲಸ ಸಿಗಲೂ ಸಾಧ್ಯವೇ? ಯಾಕೋ ಅರ್ಧಕ್ಕೆ ನಿಲ್ಲಿಸಿದ. ಇದು ಒಳ್ಳೆಯದಲ್ಲ. ಬದುಕಿನ ಬಗ್ಗೆ ಮನುಷ್ಯ ಆಶಾವಾದಿಯಾಗಿರಬೇಕು. ಇಲ್ಲದಿದ್ದರೆ ಭವಿಷ್ಯದು ಬಿಡು, ವರ್ತಮಾನದ ಜೀವನವೇ ನರಕವಾಗಿ ಬಿಡುತ್ತದೆ. ಅದಕ್ಕೆ ಅವಕಾಶ ಕೊಡಬಾರ್ದು. ಒಂದು ತಟ್ಟೆ ಹಾಕಿಕೋ. ಅಡುಗೆ ಮನೆಗೆ ಹೋದರು. ಹೆಚ್ಚಿಟ್ಟಿದ್ದ ಹುರುಳಿಕಾಯಿ ಹಾಗೆಯೇ ಇತ್ತು. ನಳಿನಿ ಕುಕ್ಕರ್ನಲ್ಲಿ ಇಡೋದು ಮರೆತಿದ್ದಳು. ನಳಿನಿ ಕೂಗಿದರು. ಅವಳ ಶಬ್ದವೇ ಇಲ್ಲ. ಸುಮ್ಮನಾಗಿ ಬಿಟ್ಟರು. ಎಣಿಸಿ ನೋಡಿದ ಮೌಳಿ ಅಡಿಗೆ ಮನೆ ಬಾಗಿಲಿಗೆ ಬಂದ. ಅಮ್ಮ, 20 ರೂಪಾಯಿ ಆದರೂ ಕಡಿಮೆ ಇದೆ. ಆಕೆ ನೆನಪಿಸಿಕೊಂಡರು. ಉಷಾಗೆ ಕೊಟ್ಟೆ. ನಿನ್ನ ಹತ್ರ ಇದ್ರೆ ಅಡ್ಜಸ್ಟ್ ಮಾಡ್ಕೋ, ಕೊಡ್ತೀನಿ. ಅವನು ಇಲ್ಲವೆನ್ನುವಂತೆ ತಲೆಯಾಡಿಸಿ ಪ್ಯಾಂಟ್ ಜೇಬಿನಿಂದ ತೆಗೆದು ಚಿಲ್ಲರೆಯನ್ನು ತಾಯಿಯ ಮುಂದಿಡಿದ. 80 ಪೈಸೆ ಇದೆ. ಸೈಕಲ್ಗೆ ಪಂಕ್ಚರ್ ಹಾಕಿಸಬೇಕೆಂದಾದರೂ 2 ರೂಪಾಯಿ ಬೇಕಾಗುತ್ತೆ. ನೆನ್ನೆ 4 ಜನ ತಿಂದು ಬಿಲ್ಲು ನನ್ನ ತಲೆಗೆ ಕಟ್ಟಿದ್ರು. ಖಿನ್ನತೆ ಪ್ರದರ್ಶಿಸಿದ. ಒಗ್ಗರಣೆ ಸೌಟನ್ನು ಹುಳಿಯೊಳಗಿಟ್ಟು, ಹೋಗ್ಲಿ ಬಿಡು, ಅದೆಲ್ಲ ಅನಿವಾರ್ಯವೇ. ನರಹರಿ ಹತ್ರ ಇಸ್ಕೋ ಇದ್ರೆ ಎಂದವರು ತಮ್ಮ ಕೆಲಸದ ಕಡೆ ಗಮನ ಕೊಟ್ಟರು. ಮೇ ಐ ಕಮ್ ಇನ್? ರೂಮು ಬಾಗಿಲು ಬಳಿ ನಿಂತು ಹೇಳಿದ. ಯು ಇಡಿಯಟ್, ಬಾರೋ. ಹಗ್ಲೇ ಒಳಕ್ಕೆ ಬರೋಕೆ ನಿಮಗೆ ಪರ್ಮಿಷನ್ ಬೇಕಾ? ರೇಗಿಕೊಂಡ ನರಹರಿ ಒಳಗಿನಿಂದಲೇ. ಬೀರುವಿನಲ್ಲಿ ಬಟ್ಟೆಗಳನ್ನು ಸರಿ ಮಾಡುತ್ತಿದ್ದ ನಳಿನಿಗೆ ಅದು ಸರಿ ಹೋಗಲಿಲ್ಲ. ನೀವೇ ಹೊರಗಡೆ ಹೋಗಿ ಮಾತನಾಡಿ ಎಂದಳು ಪಿಸಿದನಿಯಲ್ಲಿ. ಆ ವೇಳೆಗೆ ಮೌಳಿ ಒಳಗೆ ಬಂದಂತಾಯಿತು. ಫೀಸ್ಗೆ ಒಂದು 20 ಕಮ್ಮಿ ಇದೆ, ನಿನ್ನ ಹತ್ರ ಇಸ್ಕೊ ಅಂದರು ಅಮ್ಮ ಎಂದ. ಐರನ್ ಮಾಡಿ ಹೊರಗೆ ತೆಗಲಿ ಹಾಕಿದ್ದ ಶರ್ಟ್ ಕಡೆ ಇತ್ತು ಅವನ ಗಮನ. ನಾನು ಹಾಕ್ಕೊಂಡೇ ಹೋಗ್ತೀನಿ ಈ ಶರ್ಟ್. ಎತ್ತಿಕೊಂಡೇ ಬಿಟ್ಟ. ಐರನ್ ಮಾಡೋಕ್ಕೆ ಮೈಭಾರ, ಹಾಕಿಕೊಳ್ಳೋಕ್ಕೆ ಮಾತ್ರ ರೆಡಿ. ಎಷ್ಟು ಬೇಕೋ ಪರ್ಸ್ನಲ್ಲಿದೆ, ತಗೋ ಎಂದ ನರಹರಿ. ಪ್ಯಾಂಟ್ ಜೇಬಿಗೆ ಕೈ ಹಾಕಿ ಪರ್ಸ್ನಲ್ಲಿದ್ದ 250 ರೂಪಾಯಿನಲ್ಲಿ 50ರ ಒಂದು ನೋಟ್ ತಗೊಂಡಿದ್ದೀನಿ. ಶರ್ಟಿನೊಂದಿಗೆ ಹೊರಗೆ ಹೋದ. ತಟ್ಟನೆ ತಿರುಗಿದಳು ನಳಿನಿ. ಶರ್ಟ್ ತಗೊಂಡೋದ ಎಂದಳು. ಅವಳ ಮಾತಿನತ್ತ ಲಕ್ಷ್ಯ ಕೊಡದೆ, ಮಹಿಳೆಯರ ಬಗ್ಗೆ ಒಂದು ವಿಶೇಷ ಕಾಲಮ್ ಇದೆ ನೋಡು. ಪೇಪರ್ ತೆಗೆದಿಟ್ಟು ಹೊರಗೆ ಹೋದ. ಅವಳಿಗಂತೂ ಶರ್ಟ್ ಒಯ್ದಿದ್ದು ಮೌಳಿ ಇಷ್ಟವಾಗಿರಲಿಲ್ಲ. ರಾತ್ರಿ ತಾನೇ ಐರನ್ ಮಾಡಿ ನರಹರಿಗಾಗಿ ಇಟ್ಟಿದ್ದಳು. ವರಂಡಾದಲ್ಲಿ ನಿಂತು ಹೊರಗೆ ನೋಡುತ್ತಿದ್ದ ಗಂಡನಿಗೆ ಹೇಳಿದಳು. ಮೌಳಿ ಶರ್ಟ್ ಹಾಕ್ಕೊಂಡು ಹೋದ. ಆರಾಮಾಗಿ ನಕ್ಕು ಬಿಟ್ಟ. ನನಗೆ ಆ ಐಡಿಯಾ ರಾತ್ರಿಯೇ ಇತ್ತು. ಬೇಡ ಅಂದರೆ ತಾನೇ ಬಿಡ್ತಾನಾ ಎನ್ನುತ್ತಲೇ ಅಡುಗೆ ಮನೆಗೆ ಹೋದ. ಊಟ ಮಾಡುತ್ತಿದ್ದ ತಮ್ಮನ ಪಕ್ಕ ಕೂತ. ಅಮ್ಮ, ನನ್ನ ಐರನ್ ಮಾಡಿದ ಶರ್ಟ್ ಹಾಕ್ಕೊಂಡಿದ್ದಾನೆ ನೋಡು. ಒಂದು 10,000 ಸಲವಾದರೂ ಹಾಕಿಕೊಳ್ಳಲ್ಲ ಅಂತ ಹೇಳಿದ್ದಾನೆ. ಒಂದು ಸಲವಾದರೂ ಹಾಗೆ ನಡ್ಕೊಂಡಿದ್ದಾನಾ? ಅಪೀಲ್ ಸಲ್ಲಿಸುವುದರ ಜೊತೆ ಜೋರು ಮಾಡಿದ. ಮೊಸರು ಹಿಡಿದು ಬಂದ ಹಾಗೆ. ಇದೇನು ಹೇಳೋ ಮೌಳಿ, ಸ್ವಲ್ಪನಾದರೂ ತಿಳುವಳಿಕೆ ಬೇಡವಾ? ಅವನು ಈಗ ಏನು ಹಾಕ್ಕೊಂಡು ಹೋಗೋದು ಕೇಳಿದರು. ಬೇಕಾದಷ್ಟು ಇದೆ ಬಿಡು, ಇಲ್ಲ ಅಂದರೆ ನನ್ನ ಆ್ಯಂಗರ್ನಲ್ಲಿ ತೂಗು ಬಿದ್ದಿದೆ, ಹಾಕ್ಕೊಳ್ಳಿ. ಮಜ್ಜಿಗೆ ಅನ್ನ ಕಲಿಸತೊಡಗಿದ. ಪ್ರೀತಿಯಿಂದ ನೋಡಿದ ನರಹರಿ ಅವನ ತಲೆ ಮೇಲೆ ಮೊಟಕಿದ. ಕೊಳೆಯಾದರೂ ಐರನ್ ಇಲ್ಲದವೇ ಇರೋದು. ಟೀಕಿಸಿದವನು ಅತ್ತಿತ್ತ ನೋಡಿದ. ಇದೇನಮ್ಮ ಅಣ್ಣನ ಸದ್ದೇ ಇಲ್ಲ?
ಆಕೆಯ ಮುಖದ ಗೆಲುವೇ ತಗ್ಗಿತು. ಯಾವುದೋ ಆಡಿಟ್ ಫೈಲ್ ರೆಡಿ ಮಾಡ್ತಾ ಇದ್ದಾರೆ, ಇವತ್ತು ಆಫೀಸಿಗೆ ಹೋಗೋ ಹಾಗೆ ಕಾಣೋಲ್ಲ ಎಂದರು. ಇಡೀ ರಾತ್ರಿ ದಕ್ಷಿಣಮೂರ್ತಿಗಳು ಎದ್ದಿದ್ದರು. ಒಂದು ಸತ್ಯ ಹೊರಬಿತ್ತು. ಹೇಗೋ ನನಗೆ ಸ್ವಲ್ಪ ಚೆನ್ನಾಗಿ ಅಕೌಂಟ್ಸ್ ಗೊತ್ತು, ಒಂದಿಷ್ಟು ಕೆಲಸ ವಹಿಸಿದ್ದಾರೆ ಲಾಯರ್ ಜಗನ್ನಾಥ್, ಅವನಿಗೆ ಒಂದಿಷ್ಟು ಹಣ ಕೊಡೋದಿದೆ, ನಗದಾಗಿ ಕೊಡೋದು ಕಷ್ಟ, ಅದಕ್ಕೆ ಕೆಲಸ ಮಾಡಿ ತೀರಿಸಿ ಬಿಡ್ತೀನಿ, ಜೋಕ್ ಮಾಡುವಂತೆ ಹೇಳಿದರು. ಆದರೆ ಆಕೆಯ ಎದೆಗೆ ಚೂರಿ ಚುಚ್ಚಂತಾಯಿತು. ಯಾಕೋ ಅನುಮಾನದಿಂದ ನರಹರಿ ಎದ್ದು ತಂದೆಯ ಕೋಣೆಗೆ ಹೋದ. ದಕ್ಷಿಣಮೂರ್ತಿಗಳು ಪೂರ್ತಿ ತಲ್ಲೀನರಾಗಿದ್ದರು ತಮ್ಮ ವರ್ಕ್ನಲ್ಲಿ. ಇದೇನಿದು? ಮಂಚದ ಮೇಲೆ ಅವರಿಗೆ ಎದುರಾಗಿಯೇ ಕೂತ, ಕೆಳಗೆ ಹರಡಿದ್ದ ಪುಟಗಳನ್ನು ಕೈಗೆತ್ತಿಕೊಂಡು ಟ್ಯಾಂಕ್ಸ್ ಕನ್ಸಲ್ಟೆಂಟ್ ಲಾಯರ್ ಜಗನ್ನಾಥ್ ಅವರ ಆಫೀಸಿನ ಸೀಲ್ ಇತ್ತು ಒಂದರಲ್ಲಿ. ಇದೇನಣ್ಣ? ಯಾಕೋ ಅವನ ಸ್ವರ ಒಣಗಿತು. ಮುಖದ ತುಂಬ ನೆಗೆಯನ್ನು ತುಂಬಿಕೊಂಡು, ಓ ನೀನು ಬಂದಿದ್ದೇ ಗೊತ್ತಾಗಲಿಲ್ಲ. ಕನ್ನಡಕ ತೆಗೆದು ಕಣ್ಣು ಸಿಕ್ಕಿಕೊಂಡರು. ಜಗನ್ನಾಥ್ ಸಿಕ್ಕಿ ಒಂದಿಷ್ಟು ಕೆಲಸ ವಹಿಸಿದ್ದಾನೆ. ಬೆಳಗಿನ ಹೊತ್ತು ಸಂಜೆ ವೇಳೆ ನನಗೂ ಬೋರ್ ಅದಕ್ಕೆ ಒಪ್ಪಿಕೊಂಡೆ. ಮಾಮೂಲಿ ನಗುವಿನೊಂದಿಗೆ ಅಂದರು. ಇವತ್ತು ಒಂದೇ ದಿನವಾ, ಅಥವಾ ಹೀಗೆ ಮುಂದುವರಿಯುತ್ತಾ? ಅವನ ಸ್ವರಕ್ಕೆ ಸ್ವಲ್ಪ ಆವೇಶ ನುಗ್ಗಿದಂತಿತ್ತು. ತಂದೆಯ ಮುಂದೆ ದನಿ ಏರಿಸಲಾರ. ಅರಿವಾದ ಕೂಡಲೇ ತಲೆ ತಗ್ಗಿಸಿದ. ಸಾರಿ ಮಿಡಿಕಿದ. ದಟ್ಸ್ ಆಲ್ ರೈಟ್. ನಿನ್ನ ಅನುಮಾನ ಸರಿ. ಹೋಗಿ ಊಟ ಮಾಡು, ಫ್ಯಾಕ್ಟ್ರಿಗೆ ಹೊತ್ತಾಗುತ್ತೆ. ಮಗನ ಭುಜ ತಟ್ಟಿ ಕನ್ನಡಕ ಹಾಕಿಕೊಂಡರು. ಮುಖ ಬಿಗಿದುಕೊಂಡೇ ಹೊರಗೆ ಬಂದ ನರಹರಿ ಶಾಸ್ತ್ರಕ್ಕೆ ತಟ್ಟೆ ಮುಂದೆ ಕೂತರು. ಆರಾಮಾಗಿ ಊಟ ತಿನ್ನಲಿಕ್ಕಾಗಲಿಲ್ಲ. ಬರೀ ಅನ್ನ ಮಜ್ಜಿಗೆ ಸಾಕು ಎಂದ. ಉಳಿ ಹಿಡಿದು ಬಂದ ಆಕೆ ಸುಮ್ಮನೆ ನಿಂತು ಬಿಟ್ಟಳು. ಯಾಕೆ ಪಥ್ಯದ ಊಟನ? ಅವರ ಕೇಳಿಕೆಗೆ ಮುಗಿಯುವ ಮುನ್ನವೇ ಪಕ್ಕದಲ್ಲಿದ್ದ ಡಬ್ಬರಿಯ ಮಜ್ಜಿಗೆ ತಟ್ಟೆಗೆ ಸುರಿದುಕೊಂಡು ನನಗೆ ಸಾಕು, 4 ತುತ್ತು ತಿಂದು ಎದ್ದು ಹೋದ. ಸುಕನ್ಯಕ್ಕೆ ಏನೂ ಅರ್ಥವಾಗಲಿಲ್ಲ. ಸೊಸೆಯ ಕಡೆ ನೋಡಿದರು. ಯಾಕೆ ನರಳಿ, ಸ್ವಲ್ಪ ವಿಚಾರಿಸು. ಹಾಗೆಲ್ಲ ಹರಿ ಊಟ ಮಾಡದೆ ಅಸಡೆ ತೋರುವವನಲ್ಲ. ದೇವರನ್ನು ನೋಡೋದು ಅನ್ನದ ರೂಪದಲ್ಲಿ. ಯಾಕೆ ಎದ್ದು ಹೋದ? ಗೊಂದಲಕ್ಕೆ ಒಳಗಾದರು. ಪೂರ್ತಿ ಊಟ ಮುಗಿಸಿಯೇ ನಳಿನಿ ಎದ್ದು ಹೋದುದು. ಆಕೆಗಂತೂ ಮಗ ಎದ್ದು ಹೋದುದು ಸಹನೀಯವಾಗಲಿಲ್ಲ. ಮತ್ತೆ ಸೊಸೆಯನ್ನು ಕರೆದು ಕೇಳಿದರು. ಮೊದಲು ವಿಚಾರಿಸು. ಬೇಸರದ ಮುಖವೊತ್ತು ಅವನು ಹೋದರೆ ಸಂಜೆವರೆಗೂ ನಮಗೆ ಮುಜುಗರ. ನಳಿನಿ ರೂಮಿಗೆ ಹೋದಳು. ಯಾಕೆ ಊಟ ಮಾಡಲಿಲ್ಲ? ನನಗೂ ಹುಳಿ ಇಷ್ಟವಾಗಲಿಲ್ಲ. ನನಗೆ ಗೊಜ್ಜು ತೊಕ್ಕು ಪಲ್ಯನೇ ಇಷ್ಟ. ಅವಳು ಹೇಳಿದ ದಾಟಿ ಅವನಿಗೆ ಸರಿ ಹೋಗಲಿಲ್ಲ. ನಾನು ಊಟ ಮಾಡದೇ ಇರೋಕ್ಕೆ ಕಾರಣವಿದೆ. ನಿನ್ನ ಪಾಲಿಗೆ ರುಚಿ ಕೆಟ್ಟಿದ್ರೆ ಅದಕ್ಕೆ ನಿನ್ನ ಹೊಟ್ಟೆನೇ ಕಾರಣ ಎಂದು ಸಹಜವಾಗಿಯೇ ಅವಳು ಕೇಳೋ ರೀತಿಯಲ್ಲಿ ಕೇಳಿದರೆ ಹೇಳಿ ಮನದ ದುಗುಡವನ್ನು ಕಡಿಮೆ ಮಾಡಿಕೊಳ್ಳಬಹುದಿತ್ತು. ಅವಳು ಮಾತು ನರಹರಿಗೆ ಇಷ್ಟವಾಗಲಿಲ್ಲ. ಬೇಗ ಸೀರೆ ಬದಲಾಯಿಸಿಕೊಂಡು ರೆಡಿಯಾದಳು. ನನ್ನ ಫ್ರೆಂಡ್ ಮನೆ ಹತ್ತಿರ ಬಿಡಿ. ಕನ್ನಡಿಯ ಮುಂದೆ ನಿಂತು ಕ್ರಾಪ್ ತೀಡುತ್ತಿದ್ದವನು ತಟ್ಟನೆ ಹಿಂದಕ್ಕೆ ತಿರುಗಿದ. ತೆಪ್ಪೆಗೆ ಮನೆಯಲ್ಲಿರು, ಬೇರೇನು ಕೆಲಸ ಇಲ್ವಾ? ಬೀದಿ ನಾಯಿಗಳ ಹಾಗೆ ಅಲಿಯೋದ? ಕಹಿ ಕಕ್ಕಿದ. ಇವನು ಹೊರಟ ಕೂಡಲೇ ಯಾವುದಾದರೂ ನೆಪ ಒಡ್ಡಿ ಹೊರಗೆ ಹೋಗುವುದು ಅವನಿಗೆ ಗೊತ್ತು. ನನ್ನ ನಾಯಿ ಎಂದಳು. ಕೈಯಲ್ಲಿನ ಕೂಮ್ನ ಎಸೆದು ಅದಕ್ಕೆ ಅವಮಾನ ಆಗಬೇಕಷ್ಟೇ. ಅದಕ್ಕೆ ದಿಕ್ಕುದೆಸೆ ಮನೆ ಮಠ ಇಲ್ಲದೆ ಇರೋದ್ರಿಂದ ಬೀದಿ ಸುಸ್ತುತ್ತೆ ನಿನಗೆ. ಅವನ ಕಣ್ಣುಗಳ ಕೆಂಪಾಯಿತು. ಹೋಗಿ ಅಮ್ಮನಿಗೆ ಹೆಲ್ಪ್ ಮಾಡು. ಮಂಚದ ಮೇಲಿನ ಟವಲ್ ದಿಂಬಿನ ಮೇಲೆಸೆದ. ಹೆಣ್ಣಿನ ಬಗ್ಗೆ ಅವನಿಗೆ ಅತ್ಯಂತ ಪೂಜನೀಯ ಭಾವನೆ. ಕೈ ಹಿಡಿದ ಹೆಣ್ಣಿನ ಬಗ್ಗೆಯೂ ಅತ್ಯಂತ ಪ್ರೀತಿ ಅಪಯಾನವ. ಅದರ ದುರುಪಯೋಗ ಮಾತ್ರ ಸಹಿಸನು. ಬಾಗಿಲಲ್ಲಿ ನಿಂತು ಕೂಗಿದ. ಅಮ್ಮ ಬರ್ತೀನಿ. ಆಕೆ ಧಾವಿಸಿ ಬಂದರು. ಏನಾದರೂ ಜಗಳ ಆಡಿಕೊಂಡ್ರಾ? ನಳಿನಿ ಯಾಕೋ ಒಂಥರ ಇದ್ದಾಳೆ. ಸ್ವರದಲ್ಲಿ ಆತಂಕ ಗುರುತಿಸಿ ತೆಳುವಿನಗೆ ಬೀರಿದ. ಊಟಕ್ಕೆ ಉಪ್ಪಿನಕಾಯಿ ಇಲ್ಲದಿದ್ದರೆ ರುಚಿಯಿಲ್ಲ. ಉಷಾ, ಜೋರು ಕೂಗು ಹಾಕಿದವನು. ಅಣ್ಣ ಪಾರ್ಟ್ ಟೈಮ್ ಕೆಲಸ ಶುರು ಮಾಡಿದ್ದಾರೆ ತಾನೆ? ಅವನ ಸ್ವರದಲ್ಲಿ ವಿಷಾದ ಇಣುಕಿತು. ಹಾಗೆಂತೇನೂ ಇಲ್ಲ. ಆಕೆಯ ದನಿ ತೊಡರಿತು. ಅಷ್ಟರಲ್ಲಿ ಉಷಾ ಬಂದಿದ್ದರಿಂದ ಆ ಪ್ರಸಕ್ತಿ ಅಲ್ಲಿಗೆ ಕೊನೆಯಾಯಿತು. ಕೈಗೆ ಸಿಕ್ಕಿದ ಒಂದಿಷ್ಟು ಮಾಡಿದ ನಳಿನಿ ರೂಮಿಗೆ ಬಂದಳು. ಬೀರು ಬಟ್ಟೆಗಳನ್ನು ಅವನ ಶರ್ಟ್ ಜೇಬು ಎಲ್ಲ ತಡಕಾಡಿದಳು. ಗಂಡನ ಪೇ ಸ್ಲಿಪ್ಗಾಗಿ ಹುಡುಕಾಡಿದಳು. ನಿರ್ದಿಷ್ಟ ಮೊತ್ತವೆಂದು ಪೂರ್ತಿ ಅರಿವಿಗೆ ಬಂದರೆ ಸ್ವಲ್ಪ ಯೋಜನೆ ಮಾಡಬಹುದಿತ್ತು. ಅವಳ ಅಕ್ಕ ಮಾಲಿನಿ ಒಂದು ವಿಚಾರ ತಲೆಗೆ ತುರುಕಿದ್ದಳು. ಒಟ್ಟಿಗೆ ಇದ್ರೆ ನಿಂದು ಅನ್ನೋ ಮನೆ ಯಾವಾಗಾಗೋದು? ಇನ್ನೇನು ದಕ್ಷಿಣಮೂರ್ತಿಗಳು ರಿಟೈರ್ಡ್ ಆಗ್ತಾರೆ. ಪೂರ್ತಿ ಜವಾಬ್ದಾರಿ ನರಹರ ತಲೆ ಮೇಲೆ ಬೀಳುತ್ತದೆ. ತಮ್ಮನ ಓದು, ತಂಗಿ ಮದುವೆ ಮುಗ್ದೋಯ್ತು. ಸರಿಯಾದ ಊಟಕ್ಕೆ ಪರದಾಡಬೇಕಾಗತ್ತೆ. ಈಗಲಾರದು ಕೈ ತುಂಬ ಸಂಬಳ. ಬುದ್ಧಿವಂತಿಕೆಯಿಂದ 4 ಕಾಸು ಉಳಿಸ್ಕೋಬೋದು. ಈ ಮಾತುಗಳನ್ನು ಅವಳ ತಲೆಯಲ್ಲಿ ಹೇಗೆ ಕೆಲಸ ಮಾಡುತ್ತಿದೆವೆಂದರೆ, ಇಡೀ ಸಂಬಳದಲ್ಲಿ ಎಷ್ಟು ಉಳಿಸಬಹುದು? ದಿನದ ಖರ್ಚು, ವಾರದ ಖರ್ಚು, ತಿಂಗಳ ಖರ್ಚು. ಅದರ ಜೊತೆ ಒಬ್ಬ ವ್ಯಕ್ತಿ ಒಂದು ಊಟ ಮಾಡಿದರೆ ಆಗುವ ಖರ್ಚಿನ ಲೆಕ್ಕ ಮಾಡಿಟ್ಟಿದ್ದಳು. ಅವನ ಕೆಲಸ ಮಾಡೋ ಫ್ಯಾಕ್ಟ್ರಿ ಬಿರ್ಲಾ ಸಂಸ್ಥೆಯದು. ಕೈ ತುಂಬ ಸಂಬಳ, ಲೋನ್, ಬೋನಸ್ ಎಲ್ಲ ಇರುತ್ತೆ. ಮದುವೆ ಮುನ್ನ ಅವಳಪ್ಪ ಹೇಳಿದರು. ನಳಿನಿ ಕಣ್ಣು ಮುಚ್ಚಿಕೊಂಡರೆ ಅವಳ ಬೊಗಸೆಯ ತುಂಬ ನೋಟುಗಳ ಕಂತೆಯೇ ಕಾಣುತ್ತಿದ್ದವು. ತಾವೊಂದು ಕಾರ್ ಪಡೆಯಲು ಎಷ್ಟು ಹಣ ಕೂಡ ಹಾಕಬೇಕು? ಹೀಗೆ ಕೂಡಿ ಹಾಕಿದರೆ ಜಮಾ ಮಾಡಬಹುದು. ಅವಳಿಗೆ ಇಂಥದ್ದೇ ಯೋಚನೆಗಳು, ಕನಸುಗಳು. ಭಾರತದ ಅರ್ಥಮಂತ್ರಿಯೂ ಇಷ್ಟು ತಲೆ ಕೆಡಿಸಿಕೊಂಡಿರಲಿಲ್ಲ. ಅವಳಪ್ಪನ ದನಿ ಎಚ್ಚರಿಸಿತು. ಏನಮ್ಮ ಒಬ್ಬಳೇ ಕೋಣೆ ಸೇರಿಬಿಟ್ಟಿದ್ಯಾ? ಮಂಚದಿಂದ ಹಿಡಿದ ತುಟಿಗಳು ಮೇಲೆ ಆ ನಗು ಅರಳಿಸಿದಳು. ಇದೇನಪ್ಪ ಹೀಗೆ ಬಂದೆ? ನಾನು ಬರೋಣ ಅಂತಿದ್ದೆ.
ನಾನು ಬಂದಿದ್ದೇ ಸರಿ. ದಕ್ಷಿಣಮೂರ್ತಿಗಳು ಮನೆಯಲ್ಲೇ ಇದ್ದಾರೆ. ಸುಕನ್ಯಮ್ಮನೂ ನೋಡಬಹುದು. ಒಪ್ಪತ್ತು ಮಗಳು ಮನೆ ಊಟ ಅಂತ ಬಂದುಬಿಟ್ಟೆ ಮೃತ್ಯುಂಜಯ ಅಂದರು. ನಳಿನಿ ತಲೆಗೆ ಒಳೆದಿದ್ದು ಬರದಿಡಬೇಕಾಗಿತ್ತು. ಮಧ್ಯೆ ಬಂದಿದ್ದು ಡಿಸ್ಟರ್ಬ್ ಎನಿಸದೆ ಹೋಗಲಿಲ್ಲ ಅವಳಿಗೆ. ಒಂದು ದೊಡ್ಡ ಬ್ಯಾಗಿನ ಅವರೆಕಾಯನ್ನು ಗೋಡೆಗೆ ಗೊರಗಿಸಿ ಇಟ್ಟರು. ಅದರ ಜೊತೆ ಒಂದಿಷ್ಟು ಹಣ್ಣಿನ ಬುಟ್ಟಿ ಕೂಡ ಇತ್ತು. ಕೂತ ಮೃತ್ಯುಂಜಯವರು ಮುಂದೆ ಒಂದು ಲೋಟದ ತುಂಬ ನಿಂಬೆ ರಸ ಪಾನಕವನ್ನು ತಂದಿಟ್ಟರು. ಕುಡಿದು ಸುಧಾರಿಸಿಕೊಳ್ಳಿ, ಅವರದ್ದು ಊಟ ಆಗಿಲ್ಲ, ಒಟ್ಟಿಗೆ ತಟ್ಟೆ ಹಾಕ್ತೀನಿ. ಆಕೆ ಅಡಿಗೆ ಮನೆಗೆ ಹೋದರು. ತಂದೆ ಮಗಳು ಮಾತಾಡಿಕೊಳ್ಳುವಲಿ ಎಂದು ಅವರ ಉದ್ದೇಶ. ಒಂದೇ ಊರು. ವಾರಕ್ಕೊಮ್ಮೆ ಕೆಲವೊಮ್ಮೆ ರಜಾ ದಿನಗಳಲ್ಲೂ ಅಳಿಯ ಮಗಳ ಅವರಲ್ಲಿಗೆ ಹೋಗುತ್ತಿದ್ದರು. ಆದರೆ ಈ ವಾರ ಅದಕ್ಕೆ ಬ್ರೇಕ್ ಆಗಿತ್ತು. ಅದು ಅವರಿಗೆ ಅಸಂತೋಷವನ್ನೇನೂ ಉಂಟು ಮಾಡಿರಲಿಲ್ಲ. ಪಾನಕ ಕುಡಿದ ಮೇಲೆಯೇ ಹೇಗಿದ್ದೀರಾ ಅಳಿಯಂತರು ಕೇಳಿದ್ದು. ಚೆನ್ನಾಗಿದ್ದಾರೆ. ನೀನು ಬರೋ ಸ್ವಲ್ಪ ಹೊತ್ತಿನ ಮುಂಚೆವೇ ಹೋದರು. ಅದು ಅವರಿಗೆ ಗೊತ್ತಿದ್ದೆ. ಅವರಿಗೂ ಅಳಿಯನನ್ನು ನೋಡುವ ಉದ್ದೇಶವೇನೂ ಇರಲಿಲ್ಲ. ಈ ತುಂಬಿದ ಮನೆಯಲ್ಲಿ ಸುಕನ್ಯಾ ಅಂತ ಗೃಹಿಣಿಯಿಂದ ಒಪ್ಪತ್ತು ಊಟ ಮಾಡಬೇಕೆಂಬುದು ಅವರ ಹಂಬಲ. ಇದೇನಪ್ಪ ಅವರೆಕಾಯಿ ಅತ್ತ ಗಮನ ಹರಿಸಿದಳು. ರಾಮೇಗೌಡ ಬಂದಿದ್ದರು. ಬರೀ ಕೈಯಲ್ಲಿ ಬರಬಾರ್ದು ಅಂತ ತಾನೇ ಇಷ್ಟೊಂದು ತಂದಿದ್ದು. ಅಲ್ಲಿ ಕೈ ಸುಗೋಡು ಮಾಡಿಕೊಂಡು ಯಾರು ಮಾಡ್ತಾರೆ, ಅದಕ್ಕೆ ಇಲ್ಲೇ ತಂದೆ. ತಟ್ಟನೆ ಅವಳ ತಲೆಯಲ್ಲಿ ಒಂದು ಮಿಂಚಿನ ಸಂಚಾರವಾಯಿತು. ಮಾವನ ಹತ್ರ ಮಾತಾಡ್ತಾ ಇರು. ಅವರು ದಕ್ಷಿಣ ಮೂರ್ತಿಗಳ ಕೋಣೆಗೆ ಕಳಿಸಿ ಅವರೆಕಾಯಿ ಅರ್ಧದಷ್ಟು ಬ್ಯಾಸ್ಕೆಟ್ ಸುರಿದುಕೊಂಡು ಅಂದಾಜಿನಲ್ಲಿ 2 kg ಇದೆ ಎಂದು ಕೊಂಡಳು. ವರಂಡಾದಲ್ಲಿ ಯಾರೂ ಇಲ್ಲದನ್ನು ನೋಡಿ ಪಕ್ಕದ ಮನೆಗೆ ಓಡಿದಳು. ಅವಳ ವಿವೇಕ ಎಲ್ಲಿ ಸತ್ತಿತ್ತು. ಅವರೆಕಾಯಿ ಬೇಕು ಅಂತ ಅಂದಿದ್ರಲ್ಲ, ನಮ್ಮ ಮನೆಗೆ ತೊಗೊಂಡಾಗ 2 kg ಹೆಚ್ಚಿಗೆ ಹಾಕಿಸ್ಕೊಂಡೆ. ಕೆಜಿಗೆ 7 ರೂಪಾಯಿ ಎಂದಳು. ಒಳ್ಳೆಯದಾಯಿತು. ಬಸರಿ ಹುಡುಗಿಗೆ ಅವರೆಕಾಯಿ ಹುಳಿ ತಿನ್ನೋ ಬಯಕೆ. ಉಪಕಾರ ಆಯಿತು. ಹಣ ಆಮೇಲೆ ಕೊಡಲೇ ವಿಜಯಮ್ಮ ಅಂದಾಗ ಅವಳಿಗೆ ಗಾಬರಿಯಾದಿದ್ದು. ಈಗ ಬೇಕಿತ್ತು. ಲಾಂಡ್ರಿ ಅವನಿಗೆ ಕೊಡಬೇಕಿತ್ತು. ಹಣ ಬೇರೆಯವರ ಕೈ ಸೇರುವುದು ಅವಳಿಗೆ ಇಷ್ಟವಾಗಿರಲಿಲ್ಲ. ಕೊಡ್ತೀನಿ ಮೇಲೆದ್ದರು. ಯಾಕೋ ಈ ಪರಿ ಆಕೆಗೆ ಇಷ್ಟವಾಗಲಿಲ್ಲ. ಅಕ್ಕಪಕ್ಕ ಅಂದ ಮೇಲೆ ಕುತ್ತಿಗೆ ಮೇಲೆ ಕೂತು ಹಣ ವಸೂಲಿ ಮಾಡಬೇಕಾ? ಮನದಲ್ಲೇ ಬೈದುಕೊಂಡು 100 ರೂಪಾಯಿ ನೋಟು ಹಿಡಿದು ಬಂದರು. ಚಿಲ್ಲರೆ ಇಲ್ಲ, ಇತ್ಕೊಳ್ಳಿ ಬಿಡಿ, ಬೇಕಾದಾಗ ಇಸ್ಕೋತೀನಿ ಎಂದರು ನಿಶ್ಚಿಂತೆಯಿಂದ. 100ರ ನೋಟ್ನು ಹಿಂದಿರುಗಿಸಲು ಅವಳಿಗೆ ಇಷ್ಟವಾಗಲಿಲ್ಲ. ಕೇಳೋದು ಬೇಡ, ನಾನೇ ತಂದು ಕೊಡ್ತೀನಿ. ಹಾರುತ್ತಾ ಈ ಮನೆಗೆ ಬಂದಳು. ಅಕ್ಕಪಕ್ಕದ ಮನೆಯವರೆಲ್ಲ ಜಗಳವಾಗದಿದ್ದರೂ ಇವರ ಮನೆಯ ಅಂಚಿಗಿದ್ದ ತೆಂಗಿನ ಮರದಿಂದ ಆಗಾಗ ಉದುರುವ ಕಾಯಿಗಳ ಬಗ್ಗೆ ವೈಮನಸ್ಸು. ಅದಕ್ಕಾಗಿ ಮಾತುಕತೆ ಕಡಿಮೆ ಇತ್ತು. ಅದರ ನರಳಿ ಬಗ್ಗೆ ಎಲ್ಲರೂ ಚೆನ್ನಾಗಿ ಮಾತನಾಡುತ್ತಿದ್ದರು. ಅವರೆಕಾಯಿ ಸುರಿದುಕೊಂಡು ಸುಕನ್ಯಾ ಆಗಲೇ ಸುಲಿಯುತ್ತಿದ್ದರು. ನೀನು ಒಂದು ಕೈ ಹಾಕು, ಒಂದಿಷ್ಟು ಉಸಿಲಿಯನ್ನಾದರೂ ಮಾಡ್ತೀನಿ, ತಂದ ಜನ ತಿಂದು ಹೋಗಲಿ ಎಂದರು. ಎಡಗೈಯಲ್ಲಿದ್ದ 100ರ ನೋಟನ್ನು ರೂಮಿಗೆ ಹೋಗಿ ದಿಂಬಿನೆಡೆಯಲ್ಲಿಟ್ಟು ಬಂದಳು. ಒಳ್ಳೆ ಸೊಗಡುಕಾಯಿ ಎಂದರು ಸುಕನ್ಯಾ. 1-2 ಪಾವ್ ಕಾಳು ಆಗುವವರೆಗೆ ಸುಮ್ಮನಿದ್ದ ನಳಿನಿ, ಸಾಕು ಬಿಡಿ ಅತ್ತೆ, ನನ್ನ ಫ್ರೆಂಡ್ ಒಬ್ಳು ಬಸುರಿ, ಅವಳಿಗೆ ಕೊಡ್ತೀನಿ. ಅರ್ಧ ಸುರಿದ ಕಾಯನ್ನು ಹಾಗೇ ಬಿಟ್ಟರು ಸುಕನ್ಯಾ ಸೊಸೆಯ ಮಾತಿನಿಂದ. ಊಟ ತಿಂಡಿಯಲ್ಲಿ ಈ ಮನೆ ಧಾರಾಳವೇ. ಯಾವುದನ್ನು ಹೆಚ್ಚಿಗೆ ಮಾಡಿ ಹಾಳು ಮಾಡದಿದ್ದರೂ ತಿನ್ನುವಲ್ಲಿ ಹಿಡಿತ ಇರಲಿಲ್ಲ. ಸಂಜೆ ತಗೊಂಡು ಹೋಗಿ ಕೊಟ್ಬಿಡು. ನಾಳೆ ಹೊತ್ತಿಗೆ ಅವರೆಕಾಯಿ ಸೊಗಡು ರುಚಿಯೇನು ಗೊತ್ತೇ ಆಗಲ್ಲ. ಸುಲಿದ ಕಾಳನ್ನು ಒಳಗೆ ಒಯ್ಯುವ ಮುನ್ನ ಸೊಸೆಗೆ ಹೇಳಿ ಹೋದರು. ಪೂರ್ತಿ ಸುಲಿದು ಹಾಕಿದ್ದರೂ ಖರ್ಚಾಗುತ್ತಿತ್ತು. ನರಹರಿಗಂತೂ ತೀರಾ ಇಷ್ಟ ಅನ್ನ ಬಿಟ್ಟು ಉಸಿಲಿ ತಿನ್ನುವ ಮೌಳಿ. ಆದರೂ ಸೊಸೆಯು ಬಗ್ಗೆ ಅವರಿಗೆ ಬೇಸರ ಇಲ್ಲ. ಭರ್ಜರಿ ಊಟವೇ ಮೃತ್ಯುಂಜಯನ ಪಾಲಿಗೆ. ಲೊಟ್ಟೆ ಹೊಡೆಯುತ್ತಾ ಬಾಯಿ ತುಂಬ ಹೊಗಳುತ್ತಾ ಊಟ ಮಾಡಿದರು. ಇಂಥ ಸ್ವರ್ಗದಲ್ಲಿ ಇದ್ಬಿಡೋ ಆಸೆ. ಮಜ್ಜಿಗೆ ಅನ್ನ ಕಲಿಸುತ್ತಾ ಹೇಳಿದರು. ಯಾರು ಬೇಡ ಅಂದರು. ಮಗಳು ಮನೆಯಲ್ಲಿ ಇರಲಿ ಬಿಡಿ, ಧಾರಾಳವಾಗಿ ಎಂದರು. ಅಡಿಗೆ ಮನೆಗೆ ಬಂದ ನಳಿನಿ ಪಾತ್ರೆಯಲ್ಲಿದ್ದ ಅರ್ಧದಷ್ಟು ಒಂದು ಡಬ್ಬಿಗೆ ಹಾಕಿ ಮುಚ್ಚಿಡುವ ವೇಳೆಗೆ ಸುಕನ್ಯಾ ಒಳಗೆ ಬಂದರು. ಪಕ್ಕದ ಮನೆಯಲ್ಲಿ ಬಸುರಿ ಹುಡುಗಿ, ಹೇಗೋ ನಿನ್ನ ಹತ್ರ ಮಾತಾಡ್ತಾರಲ್ಲ, ಒಂದಿಷ್ಟು ತಗೊಂಡು ಹೋಗ್ಕೊಡು ಎಂದವರು ಡಬರಿಯ ಬಳಿಗೆ ಹೋದವರು ಅವಕ್ಕಾದರು. ಗಂಟಲಿನಲ್ಲಿ ಉಗುಳು ಸಿಕ್ಕಿ ಹಾಕೊಂಡರ ಅಂತಾಯಿತು. ಅವರಿಗೆ ಸುಮ್ಮನಿರಲಾಗಲಿಲ್ಲ. ಅವರಿಗೆ ಇಂಥ ಪದ್ಧತಿ ಅವರಿಗೆ ಇಷ್ಟವಾಗದು. ಅವರಿಗೆ ತೆಗೆದಿಟ್ಟೆ ಎಂದಳು. ಸ್ಪಷ್ಟವಾದರೂ ಅರಗಿಸಿಕೊಳ್ಳುವುದು ಆಕೆಗೆ ಕಷ್ಟವಾಯಿತು. ಅವೆಲ್ಲ ಚೆನ್ನಾಗಿರೋಲ್ಲ. ನರಹರಿ ನನ್ನ ಮಗ ಅಲ್ವಾ, ಪೂರ್ತಿ ತಿಂದರೂ ಅವನ ಸಂತೋಷ. ಎತ್ತಿಟ್ಟುಕೊಳ್ಳೋದೇಕೆ, ಚುರುಕು ಮುಟ್ಟುವಂತೆ ಹೇಳಿದರು. ಆದರೂ ಅವರ ಮನಸ್ಸಿಗೆ ತೀರ ಕಷ್ಟವಾಯಿತು. ರೂಮಿಗೆ ಬಂದವರು ಮಲಗಿಬಿಟ್ಟರು. ಊಟ ತಿಂಡಿಯಲ್ಲೂ ಇಂಥ ಸ್ವಾರ್ಥ ಎಣಿಕಿದರೆ ಕಷ್ಟ. ಮೃತ್ಯುಂಜಯವರು ಬಾಗಿಲವರೆಗೆ ಬೀಳ್ಕೊಟ್ಟು ಬಂದ ದಕ್ಷಿಣ ಮೂರ್ತಿಗಳು ಹೆಂಡತಿ ಕಡೆ ಗಮನ ಹರಿಸಿದರು. ಗಾಬರಿಯಾದರು. ದಿಂಬು ಮೇಲಿದ್ದ ಆಕೆ ತಲೆಯನ್ನು ತೊಡೆಯ ಮೇಲಿಟ್ಟುಕೊಂಡು ಕೈ ಪ್ರೀತಿಯಿಂದ ಹೆಂಡತಿ ಕೂದಲಾಡಿಸಿದರು. ಯಾಕೆ ಒಂಥರ ಇದ್ದಿ? ನಾನೇನು ಲಾಯರ್ ಜಗನ್ನಾಥ್ ಹತ್ರ ಪರ್ಮನೆಂಟ್ ಅಪಾಯಿಂಟ್ಮೆಂಟ್ ಆಗಿ ಸೇರಿಕೊಂಡಿಲ್ಲ. ಒಂದಿಷ್ಟು ಫೈಲ್ಗಳು ಉಳಿದು ಬಿಟ್ಟಿದೆ ಅಂತೆ, ವರ್ಕೌಟ್ ಮಾಡ್ತಿದ್ದೀನಿ ಅಷ್ಟೇ. ಪೂರಾ ಸುಳ್ಳು ಅಲ್ಲ, ಪೂರಾ ನಿಜನೂ ಅಲ್ಲ. ಅರ್ಧ ಸತ್ಯವನ್ನು ಉಚ್ಚರಿಸಿದರು. ಹರಿ ಬೇಜಾರು ಮಾಡಿಕೊಂಡು ಸರಿಯಾಗಿ ಊಟ ಕೂಡ ಮಾಡಲಿಲ್ಲ. ನೋವಿತ್ತು ಆಕೆಯ ದನಿಯಲ್ಲಿ. ದಕ್ಷಿಣ ಮೂರ್ತಿಗಳು ಗಂಭೀರರಾದರು. ನಕ್ಕು ಬಿಟ್ಟರು. ಬಿಸಿ ರಕ್ತ, ಹುಡುಗುತನದ ಆದೇಶ. ನಾವು ಅವನಂಗೆ ಯೋಚಿಸೋಕ್ಕಾಗುತ್ತಾ? ಮೌಳಿ ಕೋರ್ಸ್ ಮುಗಿಸಲು 2 ವರ್ಷ ಬೇಕು. ಇನ್ನು ಉಷಾ ಎಜುಕೇಷನ್, ಮದುವೆ, ಅದೆಲ್ಲ ಹೇಗಾಗಬೇಕು? ಹಾಗಂತ ನಾನು
ನಾನೇನು ಕೆಲಸ ಹಚ್ಚಿಕೊಂಡಿಲ್ಲ. ಪುರುಸೊತ್ತು ಆರೋಗ್ಯದ ಜೊತೆ ಆಯಸ್ಸನ್ನು ಹಾಳು ಮಾಡುತ್ತೆ. ನನಗೆ ಸಾಕಷ್ಟು ಕಾಲ ಬದುಕೋ ಆಸೆ. ಹೆಂಡತಿಯಕ್ಕೆ ನೇನು ಸವರಿ ಯೌವನದ ದಿನಗಳನ್ನು ನೆನಪು ಮಾಡಿಕೊಂಡರು. ತುಂಬಿದ ಕುಟುಂಬ, ಹೆಗಲ ಮೇಲೆ ಸಾಕಷ್ಟು ಜವಾಬ್ದಾರಿ, ಆದರೂ ಜಗತ್ತನ್ನು ಗೆಲ್ಲುವ ಹುರುಪು.